ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತೀಯರಿಗೆ ಚಿನ್ನ ಅಂದರೆ ಬಹಳ ಇಷ್ಟ. ಎಷ್ಟೇ ರೇಟ್ ಕೊಟ್ಟಾದರೂ ಚಿನ್ನ ಖರೀದಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದೇ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಚಿನ್ನ ಅಂದರೆ ಕೇವಲ ಒಡವೆಗಳನ್ನು ಧರಿಸಲಿಕ್ಕೆ ಮಾತ್ರ ಯೂಸ್ ಮಾಡುವಂಥದ್ದಲ್ಲ, ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಚಿನ್ನದ ನಾಣ್ಯ ಇರ್ಬೋದು, ಚಿನ್ನದ ಬಾರ್ ಇರ್ಬೋದು, ಡಿಜಿಟಲ್ ಗೋಲ್ಡ್ ಇರ್ಬೋದು, ETF ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಹೀಗೆ ಅನೇಕ ವಿಧಗಳಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡುವಂತಹ ಒಂದು ಪ್ರವೃತ್ತಿ ಕೂಡ ಭಾರತದಲ್ಲಿ ಬೆಳೀತಾ ಇದೆ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಗ್ಯಾರಂಟಿಯಾಗಿ ಲಾಭ ಸಿಗುತ್ತಾ? ಚಿನ್ನದ ದರ ಏರಿಕೆ ಆಗ್ತಾ ಹೋಗುವ ಹಾಗೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟಿಗೆ ಸರಿಯಾದ ರಿಟರ್ನ್ ಸಿಗುತ್ತಾ? ಅದು ಹೆಚ್ಚುತ್ತಾ ಹೋಗುತ್ತಾ ಅದರ ವ್ಯಾಲ್ಯೂ ಅನ್ನುವಂಥದ್ದು ಪ್ರಶ್ನೆ. ಈ ಒಂದು ಮಹತ್ವದ ಪ್ರಶ್ನೆಯನ್ನು ಇಟ್ಕೊಂಡು ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಾಲೆಜ್ ಬೆಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿ. ನಮಸ್ಕಾರ. ಅಂದಹಾಗೆ ಇವತ್ತಿನ ಟಾಪಿಕ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡಿದ್ದೀವಿ ಅಂತ ನಾನು ಗೊತ್ತೀನಿ. ಅಂದರೆ ಚಿನ್ನ ಇಲ್ಲದ ಮನೆಯೇ ಭಾರತದಲ್ಲಿ ಇರಲಿಕ್ಕಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಗ್ಯಾರಂಟಿಯಾಗಿ ಲಾಭ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಬಹಳ ಎಲ್ಲರಲ್ಲೂ ಅದು ಖಂಡಿತವಾಗಿ ಬಂದೇ ಬರುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡೋ ಪರ್ಪಸ್ಸೇ ಅದನ್ನು ರಿಟರ್ನ್ ಮತ್ತು ಲಾಭ ಸಿಗಬೇಕಂತ. ಏನು ಹೇಳ್ತೀರಿ ಇದಕ್ಕೆ ಅಂತ? ಸೊ ಚಿನ್ನ ನಮಗೆ ನೀವು ಹೇಳ್ದಂಗೆ ದೇಶದವರಿಗೆ, ನಮ್ಮ ಭಾರತ ದೇಶದವರಿಗೆ ಒಂದು ತುಂಬ ಕ್ಲೋಸ್ ಟು ಹಾರ್ಟ್ ಅಂತ ಹೇಳ್ಬೋದು ನಾವು. ಯಾಕೆ ಅಂತ ಹೇಳಿದ್ರೆ, ಇದು ನನ್ನ ಒಂದು ಅನಾಲಿಸಿಸ್. ಯಾಕಂತ ಹೇಳಿದ್ರೆ ಒಂದು ಟೈಮಲ್ಲಿ ನಾವು ಒಂದು 400-500 ವರ್ಷ ಹಿಂದೆ ಹೋದರೆ, ಸೊ ಏನಾಗ್ತಾ ಇತ್ತು, ಏನೋ ಅಟ್ಯಾಕ್ ಆಯಿತು, ಪೋರ್ಚುಗೀಸ್ ಅಟ್ಯಾಕ್ ಆಯಿತು, ಹೀಗೆಲ್ಲ ಅಟ್ಯಾಕ್ ಆಗಬೇಕಾದ್ರೆ ನಮ್ಮ ಹತ್ರ ಎತ್ಕೊಂಡು ಓಡ್ಲಿಕ್ಕಿದ್ದದ್ದು ಓನ್ಲಿ ಒಂದು ಚಿನ್ನ ಮಾತ್ರ. ಹೌದೌದು, ಕರೆಕ್ಟ್. ಸೊ ಆಗ ಏನು ಫಿಕ್ಸೆಡ್ ಡೆಪಾಸಿಟು ಅದೆಲ್ಲ ಏನೂ ಇರಲಿಲ್ಲ. ಸೊ ಅವ್ರ ಹತ್ರ ಇದ್ದದ್ದು ಚಿನ್ನ ಮಾತ್ರ. ಸೊ ಆ ಮೆಂಟಾಲಿಟಿ ಏನಿದೆ ಅದು ಕಂಟಿನ್ಯೂ ಆಗಿ ನಮ್ಮ ಹತ್ರ ಈಗ ಒಂದು ಚಿನ್ನ ನಮಗೆ ಒಂದು ತುಂಬ ಆತ್ಮೀಯ ಒಂದು ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಕರೆಕ್ಟ್. ಸೊ ಹೀಗೆ ದಿನ ಬರ್ತಾ ಇದ್ದಂಗೆ ನಾವು ಡೆವಲಪ್ಮೆಂಟ್ ಹೇಗಾಯಿತು ಹಾಗೇ ಇನ್ವೆಸ್ಟ್ಮೆಂಟಲ್ಲೂ ಚಿನ್ನ ಒಂದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಗೋಲ್ಡ್ ಇದೆ, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ಗಳಿದ್ದಾವೆ. ಸೊ ಇದೆಲ್ಲ ಇದೆ. ಅಂದರೆ ನಿಮ್ಮ ಪ್ರಶ್ನೆಗೆ ಏನು ಅಂತ ಹೇಳಿದ್ರೆ, ಇದು ಗ್ಯಾರಂಟಿಡ್ ರಿಟರ್ನಾ ಅಂತ ನೀವು ಕೇಳಿದ್ರೆ, ಸೊ ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಚಂಚಲತೆ ಅಥವಾ ವೊಲಟಾಲಿಟಿ ಅಂತ ಹೇಳ್ತೀವಿ, ಅದನ್ನು ನಾವು ಕಾಣ್ತೀವಿ. ಸೊ ಅದರಿಂದ ತುಂಬ ಜನ ಏನು ಹೇಳ್ತಾರೆ, ಸರ್ ನಮಗೆ ಸ್ಟಾಕ್ ಮಾರ್ಕೆಟ್ ಬೇಡ, ನಾವು ಚಿನ್ನದಲ್ಲಿ ಹಾಕಿ ಸುಮ್ಮನೆ ಕೂತ್ಕೊಳ್ತೀವಿ ಅಂತ ಹೇಳಿ. ನಿಜ. ಸೊ ಆದರೆ ನಾವು ಡಾಟಾ ನೋಡಿದ್ರೆ, ಸೊ ಚಿನ್ನ ಗ್ಯಾರಂಟಿಡ್ ರಿಟರ್ನ್ ಕೊಡೋ ಒಂದು ವಸ್ತು ಅಲ್ಲ. ಓಕೆ, ಚಿನ್ನದಲ್ಲೂ ಏರುಪೇರುಗಳು ಕಂಡಿದ್ದಾವೆ. ಸೊ ಚಿನ್ನನೂ ರೇಟ್ ಕೆಳಗೆ ಬಿದ್ದಿದೆ. ಸೊ ಯಾರೂ ಓಕೆ ಇದು ಹಾಕಿದರೆ ನಾನು ತುಂಬ ಸೇಫು ಅಂತ ಎಣಿಸ್ಕೊಂಡು ಹೋಗೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಕಾಣುತ್ತೆ. ಸೊ ಹೇಳಲಿಕ್ಕೆ ನಾವು ಹೇಳ್ತೀವಿ ಅದು ಆಪದ್ದನ ಅಂತೇಳಿ. ಅದು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇವತ್ತು ಚಿನ್ನ ನನ್ನ ಹತ್ರ ಇದ್ದರೆ ಎನಿ ಟೈಮ್ ನೆಕ್ಸ್ಟ್ ಟೈಮ್ ಹೋಗಿ ನಾನು ಚಿನ್ನದ ಅಂಗಡಿ ಹತ್ರ ಕೊಟ್ಟರೆ ಅವ್ರು ಕ್ಯಾಶ್ ಕೊಡ್ತಾರೆ ನನಗೆ. ಕರೆಕ್ಟ್. ಸೊ ಅದಕ್ಕೆ ಆಪದ್ದನ ಅಂತ ಹೇಳ್ತೀವಿ ವಿನ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಗ್ಯಾರಂಟಿಡ್ ರಿಟರ್ನ್ ಕೊಡುತ್ತೆ ಚಿನ್ನ ಅಂಥೇಳಿ ಏನೂ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಹಿಸ್ಟೋರಿಕಲ್ ಡೇಟಾ ಏನು ಹೇಳುತ್ತೆ? ಸೊ ಈಗ ಹಿಸ್ಟೋರಿಕಲ್ ಡೇಟಾ ನೋಡಬೇಕಾದ್ರೆ ನೋಡೋಣ, 1980ರಿಂದ ಓಕೆ 1980ರಿಂದ ನಾವೊಂದು ಡಾಟಾ ತೆಗೆದ್ವಿ. 80ರಿಂದ 90ರವರೆಗೆ ಒಂದು 10 ವರ್ಷ 1980ರಲ್ಲಿ ಏನು ರೇಟ್ ಇತ್ತು ಅದೇ ರೇಟು 1990ರ ತನಕ ಅದೇ ರೇಟ್ ಇತ್ತು. ಫ್ಲಾಟ್ ರೇಟು. ಇನ್ಫ್ಯಾಕ್ಟ್ ಅದು ಮಿಡ್ಲಲ್ಲಿ ಬಿತ್ತು. ವಾಪಸ್ ಅದೇ ಒರಿಜಿನಲ್ ರೇಟ್ ಬರಬೇಕಾದ್ರೆ ಅದಕ್ಕೆ 10 ವರ್ಷ ತಾಗಿತ್ತು. ಅದೇ ನಾವು ವಾಪಸ್ ನೋಡಿದ್ರೆ 2096ರಲ್ಲೂ ಅದೇ ಸಿಚುವೇಶನ್. ಒಂದು ರೇಟ್ ಬಂತು, ಕೆಳಗೆ ಬಿತ್ತು, ಅದರಿಂದ ವಾಪಸ್ ಅದು ರಿಟರ್ನ್ ಬರಬೇಕಾದ್ರೆ ಸುಮಾರು 8 ವರ್ಷ ತಾಗಿತ್ತು ಅದಕ್ಕೆ, ಗೋಲ್ಡ್ ರೇಟ್ ವಾಪಸ್ ಬರಬೇಕಾದ್ರೆ. 2012ರಿಂದ 2018 ತನಕನೂ ಗೋಲ್ಡ್ ಪ್ರೈಸಸ್ ಕೆಳಗೆ ಬೀಳ್ತಾನೆ ಇತ್ತು. ಓಕೆ ಸೊ ನಾವು ಅದನ್ನೇ ಒಂದು ವೊಲಟಾಲಿಟಿ ಇಂಡೆಕ್ಸ್ ಅಂತ ನಾವು ನೋಡಿದ್ವಿ. ಗೋಲ್ಡ್ ಎಷ್ಟು ತನಕ ಬಿದ್ದಿರ್ಬೋದು ವರ್ಷ ನಾವು ತೆಗೆದ್ರೆ 1980ರಿಂದ 2025 ತನಕ ನಾವು ಡಾಟಾ ತೆಗೆದ್ರೆ ಪ್ರತಿ ವರ್ಷ ಗೋಲ್ಡ್ ಪ್ರೈಸಸ್ ಬಿದ್ದಿದೆ. ಓಕೆ, ಇಲ್ಲಿಗ ನಾನು ಚಾರ್ಟ್ ತೋರಿಸ್ತಾ ಇದ್ದೀನಿ. ಇದು ರೆಡ್ ನಿಮಗೆ ಏನು ಲೈನ್ಸ್ ಕಾಣ್ತಾ ಇದೆ, ಇದು 1980ರಲ್ಲಿ 41% ಗೋಲ್ಡ್ ಬಿದ್ದಿದೆ. ಓಕೆ, ಹಾಗೆಯೇ 1983 ತನಕ -24, 23, -23%. ಅಂದರೆ ವಿದಿನ್ ದ ಇಯರ್ ಬಿದ್ದು ವಾಪಸ್ ಮೇಲೆ ಹೋಗಿದೆ, ಇಲ್ಲ ಅಂತಿಲ್ಲ. ಬಟ್
ವಾಲಟಾಲಿಟಿ ಅಂತ ಏನು ಹೇಳ್ತೀವಿ ಅದು ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಗೋಲ್ಡಲ್ಲೂ ಇದೆ. ಓಕೆ, ಸೊ ಸುಮಾರು ನಾನು 10 ವರ್ಷದ್ದು, ಇವತ್ತಿಂದ 10 ವರ್ಷ 2015ರಿಂದ ನೋಡಿದ್ರೆ ಸುಮಾರು 4 ರಿಂದ 6 ಸಲ 10%ಗಿಂತ ಹೆಚ್ಚು ಮಾರ್ಕೆಟ್ ಗೋಲ್ಡ್ ಪ್ರೈಸಸ್ ಬಿದ್ದಿದೆ. ಓಕೆ, 6 ರಿಂದ 7 ಸಲ 10%ಗಿಂತ ಹೆಚ್ಚು ಬಿದ್ದಿದೆ ಅಂತ ಹೇಳಿದ್ರೆ ಇದರದ್ದು ಉದ್ದೇಶ, ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಗೋಲ್ಡ್ ತುಂಬ ಸೇಫು, ಏನೂ ಆಗೋದಿಲ್ಲ ಅಂಥೇಳಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದು ಸರಿಯಲ್ಲ. ನಮಗೆ ಗೋಲ್ಡ್ ಪ್ರೈಸಸ್ ಬಿದ್ದದ್ದು ಗೊತ್ತಾಗೋದಿಲ್ಲ, ಯಾಕೆಂದರೆ ಅದು ಹೆಡ್ಲೈನ್ಸಲ್ಲಿ ಬರೋದಿಲ್ಲ. ಕರೆಕ್ಟ್. ಈಗ ಗೋಲ್ಡ್ ಪ್ರೈಸ್ ಏನಾದರೂ ಸ್ಟಾಕ್ ಮಾರ್ಕೆಟ್ ಏನಾದರೂ 2% ಬಿದ್ದರೆ ಓಕೆ, ಏನು ಬ್ಲಡ್ ಬಾತ್ ಇನ್ ಸ್ಟಾಕ್ ಮಾರ್ಕೆಟ್, ಇಷ್ಟು ಕೋಟಿ ನಷ್ಟ ಆಯಿತು ಅಂತ ಹಾಕ್ತಾರೆ. ಅದೇ ಗೋಲ್ಡ್ ಪ್ರೈಸಸ್ ಬಿದ್ದರೆ ಭಾರತೀಯ ನಾರಿಯರು 40 ಲಕ್ಷ ಕೋಟಿ ಕಳೆದುಕೊಂಡ್ರು ಅಂತ ಹೆಡ್ಲೈನ್ಸಲ್ಲಿ ಬರೋದಿಲ್ಲ. ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಗೋಲ್ಡ್ ಇನ್ವೆಸ್ಟ್ಮೆಂಟ್ 90% ಜ್ಯುವೆಲ್ರಿಯಲ್ಲಿ ಇರೋದು. ಜ್ಯುವೆಲ್ರಿ ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್ ಐಡಿಯಾ. ಯಾಕೆ ಇನ್ವೆಸ್ಟ್ಮೆಂಟ್ ಅಲ್ಲ? ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನು? ಎನಿಥಿಂಗ್ ದಟ್ ಯು ಬೈ ಫಾರ್ ದ ಪರ್ಪಸ್ ಆಫ್ ಸೆಲ್ಲಿಂಗ್ ವೆನ್ ದ ಪ್ರೈಸಸ್ ಗೋ ಅಪ್. ಓಕೆ, ಬೈ ಮಾಡ್ತೀವಿ, ಹೆಚ್ಚಾದಾಗ ಸೇಲ್ ಮಾಡ್ತೀವಿ. ಹಾಗಾಗಿ ಚಿನ್ನ ರೇಟ್ ಸ್ವಲ್ಪ ಡೌನ್ ಆದರೆ ಇಮಿಡಿಯೇಟ್ ಹೋಗಿ ಖರೀದಿ ಮಾಡ್ತಾರೆ ಜನ. ಖರೀದಿ ಮಾಡ್ತೀವಿ. ಓಕೆ, ಒಂದು ಖರೀದಿ ಮಾಡ್ತೀವಿ. ಸೆಕೆಂಡ್, ನಾವು ಲೈಫಲ್ಲಿ ಸೇಲೇ ಮಾಡೋದಿಲ್ಲ ಗೋಲ್ಡ್. ಹೌದು, ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಇಲ್ಲ. ಕರೆಕ್ಟ್. ಓಕೆ, ಸೊ ಗೋಲ್ಡ್ ಲಾಕರಲ್ಲಿ ಹೋಗಿ ಕುತ್ಕೊಳ್ತಾ ಇರುತ್ತೆ. ಸೊ ಇದರಿಂದ ನಮಗೆ ರೇಟ್ ಕೆಳಗೆ ಹೋದ್ರೆ ಖುಷಿ ಆಗುತ್ತೆ. ಕರೆಕ್ಟ್. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ರೇಟ್ ಕೆಳಗೆ ಹೋದ್ರೆ ನಮ್ಗೆ ಖುಷಿ ಆಗೋದಿಲ್ಲ, ಯಾಕಂತ ಗೊತ್ತಿಲ್ಲ, ಆ್ಯಕ್ಚುಲಿ ಆಗಬೇಕು. ಹೌದು. ಸೊ ಇದು ಹೀಗಿರ್ಬೇಕಾದ್ರೆ, ಸೊ ನಾವು ಉದ್ದೇಶ ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ತುಂಬ ಸೇಫ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇದ್ದದೆಲ್ಲ ದುಡ್ಡನ್ನು ಇಲ್ಲಿ ಹಾಕೋದು ಸರಿಯಲ್ಲ ಅಂತ ಹೇಳಿ ಅಷ್ಟೇ. ಸೊ ಈ ಚಾರ್ಟ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎವರೇಜ್ ಗೋಲ್ಡ್ ಸಾತ್ 13% ಎವರೇಜ್ ಬಿದ್ದಿದೆ. ಓಕೆ, ಎವರೇಜ್ ಪ್ರೈಸಸ್ ಬಿದ್ದಿದೆ. ಮತ್ತು ಇನ್ನೊಂದು, ನಾವು ಗೋಲ್ಡ್ ಬಿದ್ದಾಗ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಪರ್ಚೇಸ್ ಮಾಡಿ ಆದಮೇಲೆ ಇನ್ನೂ ಬಿದ್ದರೆ ನಾವು ಅದಕ್ಕೆ ಮನಸ್ಸೇ ತಗೊಳ್ಳೋದಿಲ್ಲ, ಅದು ಒಬ್ಸರ್ವ್ ಮಾಡೋದಿಲ್ಲ ನಾವು. ಸೊ ಇದು ಒಬ್ಸರ್ವ್ ಮಾಡ್ತಾ ಇಲ್ಲದೆ ಇರೋದ್ರಿಂದ ನಾವು ಗೋಲ್ಡಲ್ಲಿ ಹೆಚ್ಚು ರಿಟರ್ನ್ಸ್ ಮಾಡ್ಕೊಳ್ತೀವಿ. ಸೇಮ್ ನೀವು ಸ್ಟಾಕ್ ಮಾರ್ಕೆಟಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 8-10 ವರ್ಷ ಬಿಟ್ಬಿಟ್ರೆ, ಮ್ಯೂಚುವಲ್ ಫಂಡಲ್ಲಿ ಎಸ್ಪೆಷಲಿ, ನಿಮಗೂ ಇದರದಕ್ಕಿಂತ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ. ಕರೆಕ್ಟ್. ಸೊ ಹಾಗಾದರೆ ನಿಮ್ಮ ಪ್ರಕಾರ ಗೋಲ್ಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಒಟ್ಟಾರೆ ಒಂದು ಪೋರ್ಟ್ಫೋಲಿಯೋದಲ್ಲಿ? ಸೊ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗಿತಾ ಇದ್ವಿ. ಹಾಗೆ ನೋಡಬೇಕಾದ್ರೆ ನಮಗೆ ಒಂದು ಮನಿ ಕಂಟ್ರೋಲ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ನಮಗೊಂದು ಡಾಟಾ ಸಿಕ್ತು. ಸೊ ಅವ್ರೇನು ಮಾಡಿದ್ದಾರೆ, ಬೇರೆ ಬೇರೆ ಪ್ರಪೋರ್ಷನಲ್ಲಿ ಗೋಲ್ಡು, ಬಾಂಡ್ಸು ಮತ್ತು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಂತ ಎಣಿಸ್ಕೊಳ್ಳಿ. ಸೊ ಇದನ್ನು ಅನಾಲಿಸಿಸ್ ಮಾಡಿದ್ದಾರೆ. ಅನಾಲಿಸಿಸ್ ಮಾಡಿದ್ರೆ ಅಂದರೆ ಪ್ರಪೋರ್ಷನೇಟ್ಲಿ ಚೇಂಜ್ ಮಾಡಿ ಯಾವುದು ಚೆನ್ನಾಗಾಗತ್ತೆ ಅಂಥೇಳಿ ನೋಡಿದ್ರೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಚೆನ್ನಾಗಿ ರಿಟರ್ನ್ ಬರಬೇಕಾದ್ರೆ ಲಾಂಗ್ ಟರ್ಮಲ್ಲಿ 70% ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇರಬೇಕು, 20% ಬಾಂಡ್ಸಲ್ಲಿ ಇರಬೇಕು, 10% ಗೋಲ್ಡಲ್ಲಿ ಇರಬೇಕು. ಸೊ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ಪ್ರಪೋರ್ಷನ್ ನಾವು ಸೆಟ್ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ ಬಂದಿದೆ ಅಂತ ಹೇಳೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದನ್ನು ನೋಡ್ಬೋದು. ಸೊ ಇದು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಂತೇಳಿ ನಾವು ಯಾವುದೇ ಒಂದು ಅಡ್ವೈಸ್ ಕೊಡ್ತಾ ಇಲ್ಲ ಇಲ್ಲಿ. ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಯಾರಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು, ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಇದನ್ನು ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೇಕು. ಓಕೆ, ಸೊ ನಾವಿಲ್ಲಿ ಕೊಡ್ತಾ ಇರೋದು ಜನರಲ್ ಇನ್ಫಾರ್ಮೇಷನ್. ಸೊ ಈ 70-20-10 ಅಥವಾ 60-30-10 ಆಗುತ್ತೆ. ಈ ಎರಡು ಪೋರ್ಷನಲ್ಲಿ ಪ್ರಪೋರ್ಷನಲ್ಲಿ ನೋಡಿದ್ರೆ ಚೆನ್ನಾಗಿ ರಿಟರ್ನ್ ಬಂದಿದೆ ಅಂತ ಹೇಳೋ ಒಂದು ಅನಾಲಿಸಿಸ್ ಕಾಣುತ್ತೆ. ಓಕೆ, ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಚಿನ್ನದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಒಳ್ಳೆ ರಿಟರ್ನ್ ಸಿಗ್ಬೋದು, ಮತ್ತು ಜೊತೆಗೆ ಮುಖ್ಯವಾಗಿ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿದರೆ ಪ್ರತಿ ಸಲನೂ ನಿಗದಿತವಾದಂತಹ ಒಂದು ಲಾಭ ಬರುತ್ತೆ, ಅದು ಗ್ಯಾರಂಟೆಡ್ ಇನ್ಕಮ್ ಅಂತ ಹೇಳೋದಕ್ಕೆ ಯಾವುದೇ ಒಂದು ಆಧಾರ ಇಲ್ಲ, ಅದ್ರ ಬಗ್ಗೆ ಹಿಸ್ಟೋರಿಕಲ್ ಡೇಟಾದ ಅನ್ವಯ ತಾವು ಹೇಳಿದಿರಿ. ಇದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.